ನನ್ನ ಎಲ್ಲ ಮಿತ್ರವೃಂದದ ಸ್ನೇಹಿತರಿಗೆ, ಈ ವಿಡಿಯೋನ ನೋಡ್ತಾ ಇರತಕ್ಕಂಥ ಎಲ್ಲ ನನ್ನ ಮಿತ್ರರಿಗೆ ಇವತ್ತಿನ ಈ ವಿಡಿಯೋವನ್ನು ಮಾಡೋದಕ್ಕೆ ಕಾರಣ ಆದರೂ ಏನಪ್ಪ ಅಂತಂದರೆ, ನಮ್ಮ ಅಜ್ಜಿ ತೀರ್ಕೊಂಡು ಇವತ್ತಿಗೆ 2 ವರ್ಷ ಆಯಿತು. ನಮ್ಮ ಅಜ್ಜಿ ತೀರ್ಕೊಂಡ್ರೆ ಇದನ್ನೊಂದು ವಿಡಿಯೋ ಮಾಡಬೇಕಾ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಮುಂದುವರೆದ ಭಾಗಕ್ಕೆ ಹೊರಟುಬಿಡಿ. ಈ ಅಜ್ಜಿ ಅಂತಕ್ಕಂತಹ ಆ ಬಾಂಧವ್ಯದ ಅರ್ಥವನ್ನು ಹೇಗೆ ಉಲ್ಲೇಖ ಮಾಡಿದ್ರೆ ಸಾಧ್ಯ, ಹೀಗೂ ಮಾಡ್ಬೋದಾ, ಇವರು ಹೇಗೆ ಮಾಡಿದ್ದಾರೆ ಅಂತ ತಿಳ್ಕೋಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರು ಮುಂದಕ್ಕೆ ಕೇಳ್ಕೊಳ್ತಾ ಮುಂದುವರಿಯೋಣ. ಸೊ ಈ ಅಜ್ಜಿ ಅಂತಕ್ಕಂತಹ ಅಜ್ಜಿ ಎರಡು ಅಕ್ಷರಗಳು. ಈ 2 ಅಕ್ಷರದ ಅಜ್ಜಿ, ಆ ಜಾಗುಡಿಸಿ ಜಿ, ಜಿಗೆ ಜಾವತ್ತು ಜಿ, ಅಜ್ಜಿ. ಹೀಗೆ ಒತ್ತಕ್ಷರದಲ್ಲಿ ಒತ್ತಾಗಿ ಕುಳಿತುಕೊಳ್ತಕ್ಕಂಥ ಈ ಅಜ್ಜಿಯರೇನಿದ್ದಾರೆ ಕುಟುಂಬದಲ್ಲಿ, ಅವರ ಪಾತ್ರ ಬಹಳ ವಿಶೇಷವಾಗಿರುತ್ತೆ. ಅವರದೇ ರೀತಿಯಾದಂತಹ ಒಂದಷ್ಟು ಜೀವನವನ್ನು ಸಿಂಪ್ಲಿಫೈ ಮಾಡಿಕೊಂಡು ಅವರು ಬಹಳಷ್ಟು ವಿಷಯಗಳನ್ನು ನಮಗೆ ಹೇಳ್ಕೊಟ್ಟುಬಿಟ್ಟು ಹೋಗ್ತಾರೆ. ಯಾಕೆ ನಾನು ಮೊದಲಲ್ಲಿ ಈ ಮಾತು ಹೇಳಿದೆ ಅಂತಂದರೆ, ಈ ವಿಷಯವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಇವತ್ತಿನ ದಿನದಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಈ ಅಜ್ಜಿ ತಾತ ಮನೆಯಲ್ಲಿರ್ತಕ್ಕಂಥ ದೊಡ್ಡವರು ಹೇಳ್ತಕ್ಕಂಥ ಹಲವಾರು ವಿಷಯಗಳನ್ನು ತಂದೆ ತಾಯಿಯಿಂದ ಹಿಡಿದು ಸ್ನೇಹಿತರಿಂದ ಹಿಡಿದು, ಅಜ್ಜ ಹಾಕಿದ ಆಲದ ಮರ ಅಂತ ಅವತ್ತು ಯಾವುದೋ ಸಂದರ್ಭದಲ್ಲಿ ಏನೋ ವಿಷಯವನ್ನು ಯಾವುದೋ ರೂಪಾಂತರವಾಗಿ ಹೇಳಿರೋದನ್ನು ನಾವು ಇವತ್ತೇನು ಮಾಡ್ತಾಯಿದ್ದೀವಿ ಅಂದರೆ, ಬಲವಾಗಿ ನಂಬಿ ಅದೇ ಸರಿ ಅಂತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಬದುಕ್ಕೊಂಡು ಬರ್ತಾ ಇದ್ದೇವೆ. ಹಾಗಿದ್ದರೆ ಕಾಲ ಬದಲಾದಂಗೆ, ಸಮಯ ಬದಲಾದಂಗೆ ಪ್ರತಿಯೊಂದು ಬದಲಾಗ್ತಾ ಇರುತ್ತೆ. ನಾವು ಸಮಯಕ್ಕೆ ತಕ್ಕಂತೆ ಜೀವನ ವಿಧಾನವನ್ನು ಬದಲಾಯಿಸ್ಕೊಂಡು ಹೋಗ್ತಾ ಇರತಕ್ಕಂಥದ್ದನ್ನು ನೀವೆಲ್ಲರೂ ನೋಡ್ತಾ ಇದ್ದೀರಾ. ಈಗ ನಡೀತಾ ಇರ್ತಕ್ಕಂಥದ್ದು ಅದು ಸಹಜವಾಗಿ. ಹಾಗಿದ್ದರೆ ಈಗ ಈ ಅಜ್ಜಿಯ ವಿಷಯವನ್ನಾದರೂ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಎಲ್ಲರ ಕುಟುಂಬದಲ್ಲೇ ಅಜ್ಜಿ ಇದ್ದಂಗೆ ನಮ್ಮ ಕುಟುಂಬದಲ್ಲೂ ಒಬ್ಬ ಅಜ್ಜಿ ಇದ್ಲು. ಆ ಅಜ್ಜಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ಲು. ಈ ಬಾಲ್ಯದಲ್ಲಿ ಹಲವಾರು ನಾ ಹೇಳಿದ ಹಾಗೆ ಕೆಲವೊಂದು ವೈಯಕ್ತಿಕ ವಿಚಾರಗಳಿಂದ ನಾನು ಅಜ್ಜಿಯ ಜೊತೆ ಜೀವನವನ್ನು ನಡೆಸುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಸಹಜವಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹೀಗೇ ಇರಬೇಕು, ಹೀಗೇ ಬದುಕಬೇಕು, ಹೀಗೇ ಮಕ್ಕಳನ್ನು ಬೆಳೆಸಬೇಕು ಅಂತಕ್ಕಂಥ ಪೋಷಕರುಗಳು ವಿಶೇಷವಾಗಿ ಅವರು ಅಂದ್ಕೊಂಡಂಗೆ ಜೀವನ ಕೆಲವೊಮ್ಮೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಜೀವನವನ್ನು ಅಲ್ಲಿಗೆ ನಿಲ್ಲಿಸೋದಕ್ಕೂ ಸಾಧ್ಯ ಇಲ್ಲ. ಆಗಲಿಲ್ಲ, ಏನೋ ಆಗಬೇಕಾಗಿತ್ತು, ಆಗಲಿಲ್ಲ ಅಂದಾಗ